ಅದು 18 ವರ್ಷಗಳ ವಿಶ್ವಾಸಾರ್ಹತೆಗೆ ಹೆಸರುವಾಸಿಯಾದ ಬಂಗಾರದ ಅಂಗಡಿ. ಸಣ್ಣದಾಗಿ ಪ್ರಾರಂಭವಾಗಿದ್ದ ಉದ್ಯಮ ಈಗ ಎಮ್ಮರವಾಗಿ ಬೆಳೆಯುತ್ತಿದೆ. ಬಾಡಿಗೆ ಅಂಗಡಿಯಲ್ಲಿ ಬದುಕು ಪ್ರಾರಂಭಿಸಿದ್ದ ಕುಟುಂಬ ಸತತ ಪರಿಶ್ರಮದ ಫಲವಾಗಿ ಸ್ವಂತ ಜ್ಯುವೆಲರಿ ಶಾಪನ್ನು ಲೋಕಾರ್ಪಣೆ ಮಾಡಿದೆ. ಹಾಗಿದ್ರೆ ಯಾವುದು ಆ ಜ್ಯುವೆಲರಿ ಶಾಪ್? ಅದರ ವಿಶೇಷ ಏನು ಅಂತೀರಾ? ಇಲ್ಲಿದೆ ನೋಡಿ. ಸ್ವಂತ ಕಟ್ಟಡದಲ್ಲಿ ರವಿ ಜ್ಯುವೆಲರ್ಸ್ ಪ್ರಾರಂಭ. 18 ವರ್ಷಗಳ ವಿಶ್ವಾಸಾರ್ಹತೆಗೆ ಹೆಸರುವಾಸಿ ರವಿ ಜ್ಯುವೆಲರ್ಸ್. ಮಂಡಿಪೇಟೆ ಮೆಡಿಕಲ್ ಎಂಪೋರಿಯಂ ಎದುರು ನೂತನ ಕಟ್ಟಡ. ರವಿ ಜ್ಯುವೆಲರ್ಸ್ ದಾವಣಗೆರೆ ಜಿಲ್ಲೆ ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ಬೆಳ್ಳಿ ಬಂಗಾರ ಪ್ರಿಯರಿಗೆ ಈ ಹೆಸರು ಗೊತ್ತೇ ಇರುತ್ತೆ. ಯಾಕಪ್ಪ ಅಂದ್ರೆ ಇದು 18 ವರ್ಷಗಳ ವಿಶ್ವಾಸಾರ್ಹತೆ ಹೊಂದಿರುವ ಬೆಳ್ಳಿ ಬಂಗಾರದ ಅಂಗಡಿ. ಹೌದು, 18 ವರ್ಷಗಳ ಹಿಂದೆ ಅಶೋಕ ಚಿತ್ರಮಂದಿರ ಎದುರು ಚಿಕ್ಕದಾಗಿ ಪ್ರಾರಂಭವಾಗಿದ್ದ ರವಿ ಜ್ಯುವೆಲರ್ಸ್ 5 ವರ್ಷಗಳ ಹಿಂದೆ ಮಂಡಿಪೇಟೆಯ ಮೆಡಿಕಲ್ ಎಂಪೋರಿಯಂ ಎದುರಿನ ಕಟ್ಟಡಕ್ಕೆ ಶಿಫ್ಟ್ ಆಗಿತ್ತು. ಈಗ ಅದೇ ಕಟ್ಟಡವನ್ನು ಖರೀದಿಸಿ ರಿನೋವೇಟ್ ಮಾಡಿ ಸಾಣೆಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರಿಂದ ನೂತನವಾಗಿ ಉದ್ಘಾಟನೆ ಮಾಡಿಸಿದ್ದಾರೆ. ರವಿ ಜ್ಯುವೆಲರ್ಸ್ ನ ಮಾಲೀಕರಾದ ರವಿಕುಮಾರ್ ಹಾಗೂ ರೇಖಾ ರವಿಕುಮಾರ್ ನಗರ ಹಾಗೂ ಗ್ರಾಮೀಣ ಭಾಗದ ಗ್ರಾಹಕರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದು ಎಲ್ಲರನ್ನೂ ತಮ್ಮವರಂತೆ ಕಾಣುತ್ತಾರೆ. ಕಾಯಕ ಶ್ರದ್ಧೆ ಇರೋ ಕಾರಣದಿಂದ ರವಿಕುಮಾರ್ ಹಾಗೂ ಕುಟುಂಬಸ್ಥರು ದೊಡ್ಡ ಬೆಳ್ಳಿ ಮತ್ತು ಬಂಗಾರದ ಅಂಗಡಿ ಪ್ರಾರಂಭ ಮಾಡಿದ್ದಾರೆ. ಹಣವಿದ್ದರೆ ಶ್ರೀಮಂತಿಕೆಯಲ್ಲ, ಸಂಸ್ಕಾರ ಇದ್ದರೆ ಶ್ರೀಮಂತಿಕೆ. ಅಂತಹ ಶ್ರೀಮಂತಿಕೆಯನ್ನ ರವಿಕುಮಾರ್ ಕುಟುಂಬದವರು ಹೊಂದಿದ್ದಾರೆ ಎಂದು ಸಾಣೆಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಮೆಚ್ಚುಗೆಯ ಮಾತುಗಳನ್ನು ಆಶೀರ್ವಾದದ ರೂಪದಲ್ಲಿ ಆಡಿದರು. ಕಾಯಕವೇ ಕೈಲಾಸ ಅನ್ನುವಂಥದ್ದು ಲಿಂಗಾಯತ ಧರ್ಮದ ಮೂಲ ತತ್ವ. ಆ ಕಾಯಕ ಶ್ರದ್ಧೆಯನ್ನು ಯಾರು ಬೆಳೆಸ್ಕೊಳ್ತಾರೋ ಅವರು ಯಾವಾಗಲೂ ಕೂಡ ನೆಮ್ಮದಿಯಿಂದ ಜೀವನವನ್ನು ಮಾಡ್ತಾರೆ. ಆ ನೆಲೆಯಲ್ಲಿ ಅನೇಕ ಜನ ಯುವಕರು ಸೋಮಾರಿಗಳಾಗದೆ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಆ ದುಡಿಮೆಯ ಕಾರಣದಿಂದಾಗಿಯೇ ಅವರ ಮನೆತನಗಳು ಶ್ರೀಮಂತ ಮನೆತನಗಳಾಗಿದ್ದವು. ಶ್ರೀಮಂತಿಕೆ ಅನ್ನುವಂಥದ್ದು ಕೇವಲ ಹಣದಿಂದ ಅಳಿಲಿಕ್ಕಾಗಲ್ಲ, ಸಂಸ್ಕಾರದಿಂದ ಅಳಿಬೇಕಾಗತ್ತೆ. ಯಾರಿಗೆ ಹಣ ಇದ್ದು ಸಂಸ್ಕಾರ ಇರೋದಿಲ್ವೋ ಅವರನ್ನು ನಾವು ಶ್ರೀಮಂತರು ಅಂತ ಖಂಡಿತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆ ನೆಲೆಯಲ್ಲಿ ಇವತ್ತು ರವಿ ಮತ್ತು ಅವರ ಮನೆತನದವರು ಸೇರಿಕೊಂಡು 18 ವರ್ಷಗಳಿಂದ ಪ್ರಾರಂಭ ಆದಂಥ ಈ ಅಂಗಡಿಯನ್ನು, ಬೆಳ್ಳಿ ಬಂಗಾರದ ಅಂಗಡಿಯನ್ನು ಬಹಳ ದೊಡ್ಡದಾಗಿ ಪ್ರಾರಂಭ ಮಾಡಿದ್ದಾರೆ. ಚೆನ್ನಾಗಿ ಇನ್ನೂ ಅವ್ರು ಬೆಳೀಲಿ, ನೈತಿಕ ನೆಲೆಗಟ್ಟು ಕುಸಿಯದ ಹಾಗೆ ಜೀವನವನ್ನು ಸಾಗಿಸಲಿ, ಈ ಗ್ರಾಹಕರಿಗೆ ಹೆಚ್ಚಿನ ಪ್ರಯೋಜನವನ್ನು ಅವರು ಕೊಡಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸ್ತೇವೆ. ಇನ್ನು ರವಿ ಜ್ಯುವೆಲರ್ಸ್ ಮಾಲೀಕರಾದ ರವಿಕುಮಾರ್ ಹಾಗೂ ಪತ್ನಿ ರೇಖಾ ರವಿಕುಮಾರ್ ಕೇವಲ ಮಾಲೀಕರಾಗದೆ ಕೆಲಸಗಾರರ ಜೊತೆ ಕೆಲಸಗಾರರ ರೀತಿ ಹಗಲು ಇರುಳು ಶ್ರಮಿಸಿದ್ದಕ್ಕೆ ಈ ಹಂತಕ್ಕೆ ತಲುಪಿದ್ದಾರೆ. ಈ ಜ್ಯುವೆಲರ್ಸ್ ನಲ್ಲಿ 91.6 ಹಾಲ್ಮಾರ್ಕ್, 85 ಹಾಲ್ಮಾರ್ಕ್ ಬಂಗಾರದ ಆಭರಣಗಳು, 80-90 ಗ್ರೇಡ್ಸ್ ನ ಬೆಳ್ಳಿ ಆಭರಣಗಳು ದೊರೆಯುತ್ತವೆ. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಇಷ್ಟವಾಗುವಂತಹ ಎಲ್ಲ ಮಾದರಿಯ ಆಭರಣಗಳು ಇಲ್ಲಿ ಲಭ್ಯ. ರವಿ ಜ್ಯುವೆಲರ್ಸ್ಗೆ ಒಮ್ಮೆ ಭೇಟಿ ಕೊಟ್ಟವರು ಮತ್ತೆ ಬೇರೆಲ್ಲೂ ಹೋಗೋದಿಲ್ಲ ಎನ್ನುತ್ತಾರೆ ಮಾಲೀಕರಾದ ರೇಖಾ ರವಿಕುಮಾರ್. ಇನ್ನು ಬೆಳ್ಳಿ ಹಾಗೂ ಬಂಗಾರಕ್ಕೆ ಬಿಗ್ ಆಫರ್ ಕೊಡಲಾಗಿದೆ ಎನ್ನುತ್ತಾರೆ ರವಿಕುಮಾರ್. ನಾವು ರವಿ ಜ್ಯುವೆಲರ್ಸ್ ಎಂಬ ಶಾಪನ್ನು 18 ಇಯರ್ಸ್ ಆಯಿತು ನಾವು ಓಪನ್ ಮಾಡಿ. ನಮಗೆ ಗ್ರಾಹಕರ ಸಹಕಾರ ಹೆಚ್ಚೆತ್ತವಾಗಿ ಇರೋದ್ರಿಂದ ನಾವು ಇನ್ನೊಂದು ನೂತನವಾಗಿ ಶಾಪು ಪರ್ಚೇಸ್ ಮಾಡಿ ಅದನ್ನು ನವೀಕರಣ ಮಾಡಿದ್ದೀವಿ. ಈಗ ಬೆಳ್ಳಿ ಡಿಸ್ಕೌಂಟ್ ಮೇಲೆ 5% ಡಿಸ್ಕೌಂಟ್ ಇಟ್ಟಿದ್ದೀವಿ. ಸಿಲ್ವರ್ ಮೇಲೆ, ಗೋಲ್ಡ್ ಮೇಲೆ 10% ಮೇಕಿಂಗ್ ಚಾರ್ಜ್ ಅಷ್ಟೇ. ಅಂದರೆ ವೇಸ್ಟೇಜ್ ಇರುತ್ತೆ, ಮೇಕಿಂಗ್ ಚಾರ್ಜ್ ಇರಲ್ಲ. ಓನ್ಲಿ 10%
ಈಗ ಶ್ರಾವಣ ಮಾಸ ಪ್ರಯುಕ್ತ ಹೊಸ ಶೋರೂಮ್ ನವೀಕರಣ ಪ್ರಯುಕ್ತ ಆಫರ್ ಇಟ್ಟಿದ್ದೀವಿ. ಗ್ರಾಹಕರು ಅದನ್ನು ಉಪಯೋಗ ಮಾಡ್ಕೋಬೇಕಾಗಿ ವಿನಂತಿಸ್ತೀವಿ. ಫಸ್ಟು ನಾವು ಅಂಗಡಿ ಓಪನ್ ಮಾಡಿ ಇಲ್ಲಿಗೆ 18 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ನಮ್ಮದು ಅಶೋಕ ಟಾಕೀಸ್ ರಸ್ತೆ, ಸೊ ಆ ರೋಡಲ್ಲೇ ನಮ್ಮದು ಶಾಪ್ ಇದ್ದಿದ್ದು. ಅಂದರೆ ತುಂಬ ಚಿಕ್ಕದಾಗಿ ಅಂಗಡಿ ಇತ್ತು. ಸೊ ಇಲ್ಲಿಗೆ ಓಪನ್ ಮಾಡಿ 5 ವರ್ಷ ಆಯಿತು. ಮೊದಲು ನಾವು ರೆಂಟಿಗಿದ್ವಿ, ಇವಾಗ ನಾವು ಓನಾಗಿ ತೊಗೊಂಡಿದ್ದೀವಿ. ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಒಂದು ಫಂಕ್ಷನ್ ಇಟ್ಕೊಂಡಿದ್ದೀವಿ. ಅಂದರೆ ಮೀನ್ಸ್ ಏನು ಫಂಕ್ಷನ್ ಅಂದರೆ ನಾವು ತೋರಿಸ್ಕೊಳಕ್ಕೋಸ್ಕರ ಆಗಲಿ, ಸೊ ನಾವು ಏನೋ ಒಂದು ಹೊಸದಾಗಿ ಇದನ್ನು ಮಾಡ್ತಾಯಿದ್ದೀವಿ ಅಂತ ನಾವು ಮಾಡ್ಕೊಂಡಿಲ್ಲ. ಇದು ನಾವು ಕಷ್ಟಪಟ್ಟು ನಾವು ಒಂದು ಉನ್ನತವಾಗಿ ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಆಮೇಲೆ ಅದರಿಂದ ಬಂದುಬಿಟ್ಟು ನಾವು ಇದನ್ನು ತುಂಬ ಚಿಕ್ಕದಾಗಿತ್ತು, ನಾವು ದೊಡ್ಡ ಪ್ರಮಾಣ ಬೆಳೆಸಿರೋದಕ್ಕೆ ಸೊ ಜನಗಳೇ ಕಾರಣ. ಸೊ ಎಲ್ಲ ಶಾಪ್ಗಳು ಇದ್ದಾವೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಬಟ್ ಒಂದು ಸರಿ ಬಂದವರು ಮತ್ತೆ ಬೇರೆ ಶಾಪಿಗೆ ಹೋಗ್ಬೇಕು ಅಂತ ಇಲ್ಲಿವರೆಗೂ ಯಾವ ಕಸ್ಟಮರ್ಗೂ ಅನಿಸಿಲ್ಲ. ಅದೇ ಥರನೇ ಟ್ರೀಟ್ ಮಾಡಿದ್ದೀವಿ. ಮೇಯ್ನ್ ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಸೊ ಒಬ್ಬರು ಲೇಬರ್ ಜೊತೆಗೆ ನಾವು ಓನರ್ ಕೂಡ ಲೇಬರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಬೆಳಗ್ಗೆ 9:00 ಓಪನ್ ಆಯಿತು ಅಂದರೆ ನೆಕ್ಸ್ಟ್ ರಾತ್ರಿ ಸೊ ಅದೇ ನೈಟು 9:00 ಕ್ಲೋಸ್ ಆಗೋದು. ಅಲ್ಲಿವರೆಗೂ ಸೊ ಯಾವುದೇ ಥರದ್ದು ಕ್ಲೋಸಿಂಗ್ ಸಿಸ್ಟಮ್ ಅಂತ ನಮ್ಮದ್ರಲ್ಲಿ ಯಾವುದೂ ಇಲ್ಲ. ಅಂದರೆ ಮಧ್ಯಾಹ್ನ ಊಟಕ್ಕೆ ಅಂತ ಆಗಲಿ ಅಥವಾ ಇವತ್ತೇನೋ ಮನೇಲಿ ಫಂಕ್ಷನ್ ಇರುತ್ತೆ ಅಂತ ಆಗಲಿ, ಇಲ್ಲಿವರೆಗೂ ನಾವು ಕಂಟಿನ್ಯೂಸ್ 18 ವರ್ಷದಿಂದನೂ ಇದನ್ನೇ ಮಾಡ್ಕೊಂಡ್ಬಂದಿದ್ದೀವಿ. ರವಿ ಜ್ಯುವೆಲರ್ಸ್ನಲ್ಲಿ ಗುಣಮಟ್ಟದ ಬಂಗಾರ ಹಾಗೂ ಬೆಳ್ಳಿ ಕೊಡುವುದರಿಂದ ಗ್ರಾಹಕರು ಖುಷಿಯಾಗಿದ್ದಾರೆ. ಅನೇಕ ಗ್ರಾಹಕರು ಆರಂಭದಿಂದಲೂ ಇದೇ ಅಂಗಡಿಯಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಮಗಳು ಇಲ್ಲಿ ಓದೋಕ್ಕೆ ಅಂತ ಇವ್ರ ಮನೆಯಲ್ಲಿ ಬಾಡಿಗೆಗೆ ಬಂದಿದ್ಲು. ಹಾಗಾಗಿ ಇವ್ರು ಪರಿಚಯ ಆದರು. ನಮಗೆ ಗೋಲ್ಡ್ ಅಂಗಡಿ ಇದೆ ಅಂತ ಗೊತ್ತಿಲ್ಲ, ಕೊನೆಗೆ ಇವರು ಗೋಲ್ಡ್ ಅಂಗಡಿ ಇದೆ ಅಂತ ಗೊತ್ತಾಯಿತು. ಆಮೇಲೆ ನಮ್ಮ ಮನೆಯವ್ರ ತಮ್ಮನ ಮಗಳಲ್ಲಿ ಓದೋಕ್ಕಿದ್ಲಲ್ಲ, ಅವ್ರ ಮನೆಯಲ್ಲೇ ಬಾಡಿಗೆ ಇದ್ದಿದ್ದು. ಹಾಗಾಗಿ ಅವರು ಸ್ವಲ್ಪ ಫಸ್ಟಿಗೆ ಒಡವೆ ತೊಗೊಂಬಂದರು ನಮ್ಮ ಮನೆಯಿಂದ. ನಮ್ಮ ರಿಲೇಟಿವ್ಸ್ ಎಲ್ಲರೂ ಹೋಗಿ ಒಡವೆ ತೊಗೊಂಬಂದರು. ಆಮೇಲೆ ನಾವು ಮಗಳು ಮದುವೆ ಮಾಡಬೇಕು ಅಂತ ಇತ್ತು. ಹಂಗಾಗಿ ನಾವು ಒಡವೆ ತಗೋಣ ಅಂತ ಬಂದ್ವಿ. ಮೊನ್ನೆ ಈಗ ಒಂದು 15 ದಿನದಲ್ಲಿ ಬಂದು ಒಂದು 15 ಲಕ್ಷದ ಒಡವೆ ತೊಗೊಂಡ್ವಿ. ಅದಕ್ಕೆ ತುಂಬ ಪರ್ಸೆಂಟೇಜ್ ಕಡಿಮೆ ಇತ್ತು. ಎಲ್ಲ ಕಡೆನೂ 18 ಇತ್ತು, ಇಲ್ಲಿ 13ಗೆ ಹಾಕ್ಕೊಟ್ರು. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಡಿಸೈನ್ಸು ಚೆನ್ನಾಗಿದೆ. ನಾವು ತಗೊಂಡೋಗಿದ್ದನ್ನು ಎಲ್ಲರೂ ಡಿಸೈನ್ಸ್ ತುಂಬ ಚೆನ್ನಾಗಿದೆ ಅಂತ ಹೊಗಳಿದ್ರು. ಮತ್ತು ಇನ್ನೂ ಬರಬೇಕು ಅಂತ ಇದ್ದೀವಿ, ಬೆಳ್ಳಿ ತಗೊಳ್ಳೋಕ್ಕೆ ಬರಬೇಕು ಅಂತ ಇದ್ದೀವಿ. ಬರ್ತೀವಿ, ತಗೊಳ್ತೀವಿ. ಇನ್ನೂ ತುಂಬ ಒಡವೆ ತಗೊಳ್ಳೋದಿದೆ, ಬರ್ತೀವಿ. ನಾವು ರವೀಣ್ಣವರ ಅಂಗಡಿಯಿಂದ ಭಾಳ ಪರಿಚಯ. ನಾವು ಈಗ ಒಂದು 12 ವರ್ಷದಿಂದ ಬಂಗಾರ ತಗೊತಿದ್ವಿ ಇಲ್ಲೇ. ಈಗ ಒಂದು 12 ವರ್ಷದಿಂದ ಇಲ್ಲೇ ನಾವು ಬಂಗಾರ ತಗೊತಿರೋದು. ನಾವು ಭಾಳ ಪರಿಚಯ. ನಾವು ಇಲ್ಲೇ ಯಾವಾಗಲೂ ಬಂಗಾರ ತಗೊತಿರೋದು. ಚೆನ್ನಾಗಿದೆ. ಸರ ಮಾಡಿಸಿದ್ವಿ, ಲಾಂಗ್ ಚೈನ್ ಮಾಡಿಸಿದ್ವಿ, ಉಂಗುರ ಮಾಡಿಸಿದ್ವಿ, ಬಳೆ ಮಾಡಿಸಿದ್ವಿ. ಒಟ್ನಲ್ಲಿ ದಾವಣಗೆರೆಯ ಮಂಡಿಪೇಟೆಯಲ್ಲಿ ರಿನೋವೇಟ್ ಆಗಿರುವ ರವಿ ಜ್ಯುವೆಲರ್ಸ್ ಗ್ರಾಹಕರ ಸೇವೆಗೆ ಸಜ್ಜಾಗಿದೆ. ಶ್ರಾವಣ ಮಾಸದಲ್ಲಿ ಬಿಗ್ ಆಫರ್ ನೀಡಿದ್ದು ಗ್ರಾಹಕರು ರವಿ ಜ್ಯುವೆಲರ್ಸ್ಗೆ ಭೇಟಿ ನೀಡಿ ಇಷ್ಟದ ಆಭರಣಗಳನ್ನ ಖರೀದಿ ಮಾಡಬಹುದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಎಂ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.